ನೋಡಿ 4 ವರ್ಷದ ಮೊದಲು ಅನುದಾನ ಬಂದಿದೆ. ನಮ್ಮ ನಮ್ಮ ಇದರಿಂದ ಲೆಟರಿನ ಪ್ರಕಾರ ಆ ಲೆಟರ್ನಲ್ಲಿ ಉಲ್ಲೇಖ ಕೂಡ ಉಂಟು. ಹಬ್ಬಕ್ಕೋತ್ಸವಕ್ಕೆ ಹಬ್ಬಕ್ಕ ಸಮಿತಿಯ ಲೆಟರ್ನ ಉಲ್ಲೇಖ ಮಾಡಿಕೊಂಡು 10 ಲಕ್ಷ ಬಿಡುಗಡೆ ಮಾಡಿದ್ದೇವೆ. ಅದರ ನಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಸಾಕಾಯಿತು, ಸಭಾಧ್ಯಕ್ಷರ ಕಚೇರಿಗೆ ಹೋಗಿ ಸಾಕಾಯಿತು. MP ಅವರ ಲೆಟ್ರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ನೀವು ಬಿಡುಗಡೆ ಮಾಡಬೇಕಂತೇಳಿ. ಈಗಲೂ ಕೂಡ ನಾವು ಅದರ ಹಿಂದೆ ಬಿದ್ದಿದ್ದೇವೆ. ಪ್ರತಿ ಸಲ ನಾವು ಪ್ರತಿ ಹಬ್ಬಕ್ಕೋತ್ಸವ ಅಲ್ಲ, ಅದರ ಮೊದಲೇ ಕೂಡ, ಯಾಕಂದರೆ ಇದರಲ್ಲಿ ಇನ್ನೊಂದು ತಾಂತ್ರಿಕ ಇದೆ ಅಂತೇಳಿ, ಈ ಹಣ ಬಿಡುಗಡೆ ಮಾಡದಿದ್ರೆ ಇನ್ನು ಯಾವುದೇ ವರ್ಷಕ್ಕೆ ಬಿಡುಗಡೆ ಆಗೋದಿಲ್ಲ. ಈಗ 22ಕ್ಕೆ ಬಿಡುಗಡೆದ ಹಣ 23ಕ್ಕೆ ಬಿಡುಗಡೆ ಆಗಲಿಲ್ಲ, ಯಾಕಂದರೆ ಅದರಲ್ಲಿ ಯುಟಿಲಿಟಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತೇಳಿ ಅವರು ಅಲ್ಲಿ ಅವರು ಬ್ಯಾಂಗ್ಳೂರಿನವರು ನಿಮಗೆ ಮೊದಲು ಕೊಟ್ಟ ಹಣ ಯಾಕೆ ವಿನಿಯೋಗ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಆ ಸಮಸ್ಯೆ ಈ ಸರ್ಕಾರದಿಂದ ಆಗೋದಲ್ಲದೆ ಅಧಿಕಾರ ಲೆವೆಲ್ ಆಗಬೇಕು. ಒಂದು ಅವರು ಹಿಂದೆ ಕಳಿಸಬೇಕು, ಅದನ್ನೂ ಮಾಡೋದಿಲ್ಲ. ಆ ಹಿಂದೆ ಕಳಿಸಿ ಇಲ್ಲಿ ಅದನ್ನು ಕೂಡ ಮಾಡಿದ್ರೆ ಎರಡು ಕೂಡ ಆಗದೆ ನಮಗೆ ಪ್ರಾಬ್ಲಮ್ ಆಗಿದೆ. ಬರೋ ವರ್ಷ ಕೂಡ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ಹಬ್ಬಕ್ಕಂತೇಳಿ ಹೆಸರು ಹೇಳಿ ಇಡೀ ದೇಶಕ್ಕೆ ಹೋಗ್ತಾ ಇದೆ. ಪ್ರಧಾನಮಂತ್ರಿ ಬಂದರೆ ಸಹ ಹೇಳ್ತಾ ಇದ್ದಾರೆ, ರಾಜ್ಯ ಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಇವತ್ತು 500ನೇ ಹಬ್ಬಕ್ಕನ ದಿನ ಸಂಸ್ಕರಣ ಇದು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕೂಡ ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ. ವಿಶೇಷವಾಗಿ ಎಲ್ಲ ಹಣಕ್ಕೆ ಬಿಡುಗಡೆ ಮಾಡಬೇಕಿತ್ತು. ನಮ್ಮಲ್ಲಿ ಜೈನ ಸಮುದಾಯದವರು ಕೂಡ ಅಷ್ಟು ಮೇಲೆ ಎದುರು ಬರ್ತಾ ಇಲ್ಲ. ಅವರು ಇಡೀ ನಮ್ಮ ದೇಶದಲ್ಲಿ ಇಡೀ ಶ್ರೀಮಂತ ಮನೆತನದಲ್ಲಿರುವ ಜೈನ ಸಂಪ್ರದಾಯವರು ಅವರು ಕೂಡ ಬರ್ತಾ ಇಲ್ಲ ಹಬ್ಬಕ್ಕನ ಬಗ್ಗೆ. ಏಕೆ ಗೊತ್ತಿಲ್ಲ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಒಂದು ನಮ್ಮ ದೇಶ ಮತ್ತು ಜಿಲ್ಲೆಯ ಮಾತೆಯರಿಗೆ ಬೇಜಾರು ಏನಂತ ಹೇಳಿದರೆ, ನಾವೆಲ್ಲ ಕಡೆ ಹೇಳ್ತಾ ಬರ್ತೇವೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಸಿಂಪಿಲಿ ಹಬ್ಬಕ್ಕೆ ಅಂತ. ಆದರೆ ಸರ್ಕಾರ ಯಾಕೆ ಈ ರೀತಿಯ ಒಂದು ನಿಲುವನ್ನು, ಯಾಕಂದರೆ ತಾವು ಹೇಳಿದಾಗೆ ನಮ್ಮ ಅಧ್ಯಕ್ಷರು ಸಭಾಧ್ಯಕ್ಷರ ಬಳಿ ಪ್ರತಿ ಸಲ ಈ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಅದೇ ರೀತಿ ಜಿಲ್ಲಾಧಿಕಾರಿಯವರ ಹತ್ರ ಕೇಳಿ ಅಂದರೆ ಆಡಳಿತಾತ್ಮಕವಾಗಿ ಈ ಹಣ ಕೊಡಿ ಅಂತ ಯಾವುದೇ ಸ್ಪಂದನೆ ಇಲ್ಲ. ಇದೀಗ ಸಾರ್ವಜನಿಕರ ದೇಣಿಗೆ ಮತ್ತು ಸಂಘ ಸಂಸ್ಥೆಗಳ ದೇಣಿಗೆಯಿಂದಾದರೂ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿಯೇ ಹಬ್ಬಕ್ಕಳ ಒಂದು ನೆಲೆಯನ್ನು ಮತ್ತು ಇಡೀ ದೇಶದಾದ್ಯಂತ ಒಂದು ಪ್ರಚಾರದ ಜೊತೆಗೆ ವರ್ಷಕ್ಕೊಮ್ಮೆ ಒಂದು ಅಧಿಕೃತವಾಗಿ ಮಾಡುವಂಥದ್ದು ಎಲ್ಲ ಹಿರಿಯರ ಸಹಕಾರ ಮತ್ತು ಹೋರಾಟದಿಂದ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ಹಕ್ಕೊತ್ತಾಯವನ್ನೇ ಕೊಡಬೇಕು. ಯಾಕಂತ ಹೇಳಿದರೆ ನಾವು ಬೇರೆ ಬೇರೆ ಉತ್ಸವಗಳಿಗೆ ಕೊಡುವಂಥ ಸರ್ಕಾರ ಅನುದಾನದಲ್ಲಿ ಅದೇನು ದೊಡ್ಡ ಅನುದಾನ ಕೂಡ ಅಲ್ಲ. ಇದ್ದಂಥ ಅನುದಾನ ಕೊಟ್ಟರೆ ಜನರಿಗೆ ಇನ್ನೂ ಕೂಡ ತಪ್ಪು ಮಾಹಿತಿ ಇದೆ ಏನಾದರೂ. ಯಾಕಂದರೆ ಒಂದು ಮಾತ್ರ ಇಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು. ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ ಮತ್ತು ಅಕಾಡೆಮಿಗಳು ಮಾತ್ರ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡೋದು ವಿನಃ ಬೇರೆಲ್ಲ ಹಣವನ್ನು ಸಾರ್ವಜನಿಕರ ದೇಣಿಗೆಯಿಂದಲೇ ನಾವು ಕೊಡುವಂಥದ್ದು. ಮತ್ತು ಉತ್ಸವದ ಸಂಪೂರ್ಣ ಖರ್ಚು, ಅದು ಚಪ್ಪರ ಇರಲಿ, ಲೈಟಿಂಗ್ ಇರಲಿ, ಎಲ್ಲವೂ ಕೂಡ ಬರುವಂಥದ್ದು ಉತ್ಸವದ ದೇಣಿಗೆಯಿಂದ ಮಾತ್ರ ಸಾಧ್ಯ. ಅದರ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ರಾಣಿ ಹಬ್ಬಕ್ಕಳಿಗೆ ಒಂದು ನ್ಯಾಯವನ್ನು ಕೊಡುವಂಥ ರೀತಿಯಲ್ಲಿ ವರ್ಷಕ್ಕೆ ಒಂದು ಸಲ ಆದರೂ ನಮ್ಮ ಉತ್ಸವ ಸಮಿತಿಯಲ್ಲಿ ಎಲ್ಲ ಪಕ್ಷಗಳಿದೆ, ಎಲ್ಲ ಜಾತಿಯಲ್ಲಿದೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನಮ್ಮ ಸಮಿತಿ ಮೀಸಲಾಗಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದುಡಿಯುವಂಥದ್ದು, ಒಗ್ಗಟ್ಟಾಗಿ ಎಲ್ಲರ ಒಂದೇ ಉದ್ದೇಶ, ರಾಣಿ ಹಬ್ಬಕ್ಕಳ ಒಂದು ಹೆಸರನ್ನು ಶಾಶ್ವತವಾಗಿ ನಾವೆಲ್ಲರೂ ಕೂಡ ಉಳಿಸಬೇಕೆಂಬ ಉದ್ದೇಶ.